ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಒಂದು ನೆನಪಿಗೋಸ್ಕರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಅವರು, ಜಗದೀಶ್ ಚೌಧರಿ ಅವರು, ಸಪ್ತಗಿರಿ ಶಂಕರನಾಯಕ್ ಅವರು ಮತ್ತು ರಾಜಮ್ಮ ಅವರು, ಸೌಮ್ಯ ಅವರು ಹಾಗೂ ನಮ್ಮ ಬಾಬು ಅವರು, ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬುಂಗೇಶ್ ಅವರು ಹಾಗೂ ಎಲ್ಲ ಪ್ರಮುಖ ಕಾರ್ಯಕರ್ತರೆಲ್ಲ ಭಾಗವಹಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಪ್ರೆಸ್ ಮೀಟನ್ನು ಮಾಡೋಕ್ಕೆ ಹೇಳಿದ್ದಾರೆ. ಅದನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೋಸ್ಕರ ಮಾಡುವಂಥ ಕಾರ್ಯಕ್ರಮಗಳು. ಭಾರತೀಯ ಜನತಾ ಪಕ್ಷ ಬರೀ ಅಧಿಕಾರ ಒಂದೇ ಅಲ್ಲ, ಹಿಂದೆ ದುಡಿದಂಥ ಕಾರ್ಯಕರ್ತರು, ಹಿಂದೆ ಈ ದೇಶಕ್ಕೆ ಈ ನಾಡಿಗೆ ಮಾಡಿದಂಥ ಕಾರ್ಯಕ್ರಮಗಳನ್ನು ನೆನಪಿಸ್ಕೊಡೋಕ್ಕೋಸ್ಕರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ಅಮಿತ್ ಶಾಜಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಹಿಂದೆ ಇವರು ಒಂದು ಹಾಲಮತಸ್ಥರ ಗುಂಪಿನಲ್ಲಿ ಬಂದಂಥವ್ರು. ಇವ್ರನ್ನ ಗುರ್ತೇ ಮಾಡಿರಲಿಲ್ಲ. ನಮ್ಮ ನರೇಂದ್ರ ಮೋದಿಜಿಯವರು ಅವ್ರನ್ನ ಗುರ್ತು ಮಾಡಿ ಅವರು ಸುಮಾರು 3116 ದೇವಾಲಯಗಳನ್ನು ಇಡೀ ನಮ್ಮ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಾಲ್ಯದಲ್ಲೇ ಯಜಮಾನ ತೀರ್ಕೊಂಡ್ರು ಸಹ ಕೆಚ್ಚಿನ ಎದೆಗೂಡಿ ಅವರು ಹೋರಾಟ ಮಾಡಿ ಝಾನ್ಸಿಬಾಯಿ ಲಕ್ಷ್ಮೀಬಾಯಿ ಥರ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಖಡ್ಗವನ್ನು ಹೋರಾಟವನ್ನು ಮಾಡಿ ಈ ಒಂದು ರಾಷ್ಟ್ರದಲ್ಲಿ ಅವ್ರ ಹೆಸರನ್ನು ಪಡ್ಕೊಂಡು, ಆದರೆ ಅವ್ರನ್ನ ಯಾವುದೇ ರಾಜಕೀಯ ಪಕ್ಷಗಳು ಗುರುತಿಸಿರಲಿಲ್ಲ. ಇವತ್ತು ಅವರು ನಮ್ಮ ಪಕ್ಷಕ್ಕೆ ಈ ಪಕ್ಷ ಅಂತಿಲ್ಲ, ಪಕ್ಷಾತೀತವಾಗಿ 3116 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ರು. ಹಿಂದೂಗಳ ಬಗ್ಗೆ ಗೌರವ ಇರುತ್ತೋ ಯಾರೂ ಇಲ್ಲ. ಅಂಥವ್ರನ್ನ ಇವತ್ತು ಹುಡುಕಿ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳು ಅವರ ಒಂದು ನೆನಪಿಗೋಸ್ಕರ ಇನ್ನೇ ಈ ರೀತಿ ಸಾಧನೆ ಮಾಡಿದವರನ್ನು ಗುರ್ತಿಸ್ಕೋಕ್ಕೋಸ್ಕರ 300 ವರ್ಷಗಳಾಗಿದ್ದರೂ ಸಹ ನಮ್ಮ ಪ್ರಧಾನಮಂತ್ರಿ ಅವರ ಒಂದು ನೆನಪಿನ ಕಾರ್ಯಕ್ರಮವನ್ನು ಮಾಡಬೇಕಂತ ಆದೇಶ ಕೊಟ್ಟಾಗ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಒಪ್ಕೊಂಡು ನಮ್ಮ ಜಿಲ್ಲೆಗೆ ಬರ್ತೀನಿ ಅಂತ ಒಂದು ಮಾತನ್ನು ಕೊಟ್ಟಿರೋದ್ರಿಂದ ನಾವು ಅದ್ದೂರಿ ಕಾರ್ಯಕ್ರಮನ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸುಮಾರು ಒಂದು 3000 ಜನ ಸೇರುವಂಥ ನಿರೀಕ್ಷೆ ಇದೆ. ಜೊತೆಗೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಎಲ್ಲರೂ ಸೇರ್ಕೊಂಡು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಮುಖ ನಾಯಕರು ಬರ್ತಾರೆ. ಅಂದರೆ ನಮ್ಮ ಅಶೋಕ್ ಸಾಹೇಬ್ರನ್ನು ಕರಿತೀವಿ. ಅವ್ರು ಬೇರೆ ಬೇರೆ ಕಡೆ ಹೋಗೋದ್ರಿಂದ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾ ಇರೋದ್ರಿಂದ ಒಬ್ಬೊಬ್ಬರು ಒಂದು ಕಡೆ ಹೋಗ್ತಾರೆ. ನಮ್ಮ ಸುಧಾಕರ್ನ ಕರಿತೀವಿ, ಅವರು ಇದ್ದರೆ MP ಸಾಹೇಬರು ಬರ್ತಾರೆ. ಇಲ್ಲಾಂದ್ರೆ ಅವರು ಡೆಲ್ಲಿಲಿ ಕಾರ್ಯಕ್ರಮ ಇದ್ದರೆ ಅವ್ರು ಬರಲ್ಲ. ನಾವು ಮೇಯ್ನ್ ರಾಜ್ಯಾಧ್ಯಕ್ಷರು ಬರ್ತಾರೆ ಮತ್ತು ಇನ್ನೂ ಪ್ರಮುಖ ನಾಯಕರು ಬರ್ತಾರೆ. ಅವರೆಲ್ಲರೂ ಸೇರಿಸ್ಕೊಂಡು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲ ನಾಯಕರನ್ನು ನಾವು ಆಹ್ವಾನ ಮಾಡ್ತೀವಿ. ಮತ್ತು ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷ ಬರ್ತಾರೆ. ಎಲ್ಲ ಸೇರಿಸ್ಕೊಂಡು ಕಾರ್ಯಕ್ರಮನ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ. ಕನ್ಫರ್ಮ್ ಆಗಿಲ್ಲ, ಬರ್ತಾರೆ. ಅವ್ರ ರಾಜ್ಯಾಧ್ಯಕ್ಷ ಯಾರು ಕರ್ಕೊಂಬರ್ತಾರೆ ಅಂತ ಸರಿಯಾಗಿ ಇನ್ನೂ ಮಾಹಿತಿ ಇಲ್ಲ. ನಮ್ಮ ಸಂಸದರು ಇರ್ತಾರೆ. ಮತ್ತೆ ಈ ದಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಉದ್ದೇಶ ಇಷ್ಟೇ, ಬರುವ ಮಂಗಳವಾರ 3ನೇ ತಾರೀಕಿನ ದಿವಸ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ಶತಾಬ್ದಿಯ ಪ್ರಯುಕ್ತ ಅವರ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜಿಲ್ಲಾ ಮಟ್ಟದಲ್ಲಿ. ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಆಗಮಿಸಲಿದ್ದು, ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವು ಆಚರಣೆ ಮಾಡುವ ಪ್ರಯುಕ್ತ ರಾಜ್ಯಾಧ್ಯಕ್ಷರು ಒಂದು ಜಿಲ್ಲೆಗೆ ಒಬ್ಬೊಬ್ಬರು ನಾಯಕರನ್ನ ಕಳಿಸ್ಕೊಡುವಂಥ ವ್ಯವಸ್ಥೆ ಇತ್ತು. ಹಾಗಾಗಿ ರಾಜ್ಯಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೋಗ್ತೀನಿ ಅಂತೇಳಿ ಅವರೇ ಹೇಳಿದ್ರಿಂದ ಇವತ್ತು ನಾವು ರಾಜ್ಯಾಧ್ಯಕ್ಷರನ್ನ ಬರಮಾಡಿಕೊಂಡು ಬರುವ ಮಂಗಳವಾರ ದಿವಸ ಅಹಲ್ಯಾಬಾಯಿ ಅವರು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಧ್ಯಕ್ಷತೆ ವಹಿಸಿದಂಥ ನಮ್ಮ ಜಗದೀಶ್ ಚೌಧರಿ ಅವರೇ, ನಿಕಟಪೂರ್ವ ಮಾಜಿ ಶಾಸಕರಂಥ ME ನಾಗರಾಜ್ ಅವರೇ, ಸಪ್ತಗಿರಿ ಶಂಕರನಾಯಕ್ ಅವರೇ, ರಾಜಮ್ಮನವರೇ, ಬುಂಗೇಶ್ ಅವರೇ, ಬಾಬು ಅವರೇ, ರಾಜಶೇಖರ್ ಅವರೇ, ಮತ್ತು ಶೀಲಾ ಅವರೇ, ಉಮೇಶ್ ಅವರೇ, ಜಯರಾಮ್ ಅವರೇ ಹಾಗೂ ಸೌಮ್ಯ ಮೇಡಮ್ನವರೇ ಹಾಗೂ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧು ಮಿತ್ರರೇ,
ಅಹಲ್ಯಾಬಾಯಿ ಅವರು ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಇಡೀ ರಾಷ್ಟ್ರದಾದ್ಯಂತ ಅವರು ಹೋರಾಟವನ್ನು ಮಾಡಿ ಒಬ್ಬ ಧೀರ ಮಹಿಳೆಯಾಗಿ ರಾಣಿಯಾಗಿ ಇಡೀ ಒಂದು ಹಿಂದುತ್ವಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥವ್ರು. ಅವರು 21 ವರ್ಷಕ್ಕೆ ವಿಧವೆಯಾಗ್ತಾರೆ. ಅವರು ಗಂಡ ಮದ್ಯವ್ಯಸನಿಯಾಗಿದ್ದು ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯ ವಿವಾಹವಾಗಿ 21 ವಯಸ್ಸಿಗೆ ಅವರು ವಿಧವೆಯಾಗ್ತಾರೆ. ವಿಧವೆಯಾದ ನಂತರ ಅವರ ಗಂಡನ ತಂದೆ ಈ ಅಹಲ್ಯಾಬಾಯಿ ಅವರಿಗೆ ಎಲ್ಲ ರಾಜಕೀಯ ವಿದ್ಯೆಗಳನ್ನು, ರಾಜತಾಂತ್ರಿಕತೆಯನ್ನು ಹೇಳಿಕೊಟ್ಟು ಆ ಯಮನನ್ನು ರಾಣಿಯಾಗಿ ಮಾಡ್ತಾರೆ. ರಾಣಿಯಾಗಿ ಮಾಡಿದ ನಂತರ ಇಡೀ ಒಂದು ಭಾರತ ದೇಶದಂತ ಸಂಚಾರ ಮಾಡಿ ಎಷ್ಟು ಜ್ಯೋತಿರ್ಲಿಂಗಗಳನ್ನು ಹಿಂದೆ ಗಜನಿ ಮೊಹಮ್ಮದ್ ಇರ್ಬೋದು, ಔರಂಗಜೇಬ್ ಇರ್ಬೋದು, ಇವರೆಲ್ಲ ಈ ದೇವಸ್ಥಾನಗಳನ್ನು ಹೊಡೆದಾಕಿರ್ತಾರೆ. ಈ ದೇವಸ್ಥಾನಗಳನ್ನು ಜೀರ್ಣೋದ್ಧಾರಕ್ಕಾಗಿ ತಮ್ಮ ಎಲ್ಲ ಶಕ್ತಿ ಮೀರಿ ಶ್ರಮಿಸ್ತಾರೆ. ಹಾಗೆ ಇಡೀ ರಾಷ್ಟ್ರದಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಎಲ್ಲ ಹಿಂದೂ ದೇವಸ್ಥಾನಗಳು ಎಷ್ಟು ದೇವಸ್ಥಾನಗಳು ಹಾಳುಗೆಡವಿರ್ತಾರೆ, 1400 ಚಿಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮಠ ಮಂದಿರಗಳು ಕಳಿಸ್ತಾರೆ. ಮತ್ತು ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಯಮ್ಮ ಒಂದು ಹೋರಾಟವನ್ನು ಮಾಡ್ತಾರೆ. ಅದೇ ರೀತಿ ವಿಧವೆಯಾದಂಥವ್ರಿಗೆ ಮತ್ತೆ ಮರು ವಿವಾಹವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಜೊತೆಯಲ್ಲೇ ಇದ್ದಂಥ ಇನ್ನೊಬ್ಬರಿಗೆ ಅವರು ಮರು ವಿವಾಹವನ್ನು ಮಾಡಿಸೋದ್ರ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶವನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಮಾಜಕ್ಕಾಗಿ ಅಮ್ಮ ಕೊಟ್ಟಂಥ ಕೊಡುಗೆ ಹಲವಾರಿದ್ದಾವೆ. ಇವತ್ತು ಹಿಂದೂಗಳಾಗಿ ನಾವು ಆ ಅಮ್ಮನನ್ನು ಜ್ಞಾಪಿಸ್ಕೊಬೇಕಾಗ್ತದೆ. ಇದು ಹಿಂದೂ ರಾಷ್ಟ್ರ. ಈ ರಾಷ್ಟ್ರದ ಸನಾತನ ಧರ್ಮಕ್ಕಾಗಿ ಹೋರಾಟ ಮಾಡಿದಂಥ ಧೀರ ಮಹಿಳೆ. ಅದಕ್ಕೋಸ್ಕರ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಇವತ್ತು ಅವರು ದೇಶದಲ್ಲಿ ನಾವು ಬೇರೆ ಬೇರೆ ಹಿಂದೂ ಔರಂಗಜೇಬ್ ಹೇಳ್ತಾರೆ, ಗಜನಿ ಮೊಹಮ್ಮದ್ ಹೇಳ್ತಾರೆ, ಬೇರೆ ಬೇರೆ ಎಲ್ಲ ನಮ್ಮ ಮಕ್ಕಳಿಗೆ ಪಾಠ್ಯ ಪುಸ್ತಕದಲ್ಲಿ ಹೇಳ್ತಾರೆ. ಇಂಥ ಒಂದು ಘನ ಕಾರ್ಯವನ್ನು ಮಾಡಿದಂಥ ಎಲ್ಲೋ ಒಂದು ಮೂಲೆ ಗುಂಪು ಮಾಡಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಮತ್ತು ನಡ್ಡಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಇಂಥ ವಿಚಾರವನ್ನು ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ತಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಲಮಂಗಲದಲ್ಲೇ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಬರೋಂಥ 3ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರು 11 ಗಂಟೆಗೆ ನಮ್ಮ ನೆಲಮಂಗಲಕ್ಕೆ ಬರ್ತಾರೆ. ಅವರನ್ನು ಮೆರವಣಿಗೆ ಮುಖಾಂತರ ಕರ್ಕೊಂಬರುವಂಥ ಕೆಲಸ ಆಗ್ತದೆ. ಅಹಲ್ಯಾದೇವಿಯವರ ಒಂದು ಫೋಟೋ ಮೆರವಣಿಗೆ ಇರ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ಕರ್ಕೊಂಬರ್ತೀವಿ. IB-ಯಿಂದ ಜಯದೇವ ಹಾಸ್ಟೆಲ್ವರೆಗೆ ನಾವು ಅವರನ್ನು ಮೆರವಣಿಗೆಯಲ್ಲಿ ತರ್ತೀವಿ. ಅದಾದ ನಂತರ ಡೊಳ್ಳು ಕುಣಿತ, ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಮೆರವಣಿಗೆಯನ್ನು ಮಾಡ್ತೇವೆ. ಅದಾದ ನಂತರ ರಾಜ್ಯಾಧ್ಯಕ್ಷ ಉದ್ಘಾಟನೆ ಇರ್ತದೆ. ಅಹಲ್ಯಾಬಾಯಿ ಬಗ್ಗೆ ಒಂದಷ್ಟು ಏನು ನಡೆದು ಬಂದ ದಾರಿ, ಆ ಅಮ್ಮನ ಹಿಂದೆ ಮಾಡಿದಂಥ ಕಾರ್ಯಗಳು, ಅದನ್ನು ಜನಕ್ಕೆ ತಿಳಿಸೋದಕ್ಕೋಸ್ಕರ ನಮ್ಮ ಪಕ್ಷದ ಮುಖಂಡರು ಸಹ ಬರ್ತಾರೆ. ಈ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಒಂದು ಕಾರ್ಯಕ್ರಮವನ್ನು ಮುಗಿಸುವಂಥ ಕೆಲಸ ಇರ್ತದೆ. ಈ ಕಾರ್ಯಕ್ರಮಕ್ಕೆ ನೆಲಮಂಗಲದಾದ್ಯಂತ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದನೂ ನಮ್ಮ ಮಹಿಳೆಯರು, ಸಾಕಷ್ಟು ಮಹಿಳೆಯರು, 1,500 ಮಹಿಳೆಯರನ್ನ ಸೇರಿಸುವಂಥ ಒಂದು ಕೆಲಸ ಆಗಿದೆ. 1,500ಕ್ಕಿಂತ ಜಾಸ್ತಿ ಮಹಿಳೆಯರೇ ಸೇರ್ಕೊಳ್ಳೋದ್ರಿಂದ ಇದು ಮಹಿಳಾ ಮೋರ್ಚಾದ ಕಾರ್ಯಕ್ರಮದ ಆಗಿದ್ದರಿಂದ ಆದರೂ ನಾವು ಪೇರೆಂಟ್ ಬಾಡಿಯವರು ಅವರಿಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಹಂಗಾಗಿ ನಾನು ನಮ್ಮ ಎಲ್ಲ ನೆಲಮಂಗಲ ತಾಲೂಕಿನ ಹಿಂದೂ ಬಾಂಧವರಲ್ಲಿ ಒಂದು ಮನವಿ ಮಾಡ್ತೇನೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗ್ತದೆ. ಇಂಥ ಕಾರ್ಯಕ್ರಮಗಳನ್ನು ಕೈ ಜೋಡಿಸಬೇಕಾಗ್ತದೆ. ಬರುವಂಥ ದಿನಗಳಲ್ಲಿ ಇಡೀ ದೇಶವನ್ನು ಈ ಒಂದು ಬಲಿಷ್ಠ ರಾಷ್ಟ್ರವಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ನೆಲಮಂಗಲ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತೇನೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಮಾಡೋದು ಪ್ರಯುಕ್ತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರಲ್ಲಿ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ 4 ವಿಧಾನಸಭಾ ಕ್ಷೇತ್ರದಿಂದ ತಲಾ ಒಂದು 200 ಸಂಖ್ಯೆಗಳಲ್ಲಿ ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಹಾಗಾಗಿ ನಮ್ಮ ತಾಲೂಕಿನಿಂದಲೇ 1,000ಕ್ಕಿಂತ ಹೆಚ್ಚಿನ ಜನ ನಮ್ಮ ಜಗದೀಶ್ ಚೌಧರಿ ಅವರ ನೇತೃತ್ವದಲ್ಲಿ ಮತ್ತು MV ನಾಗರಾಜ್ ಅವರು, ಸಪ್ತಗಿರಿ ಶಂಕರ್ ನಾಯಕ್, ನಮ್ಮ ಪಕ್ಷದ ಎಲ್ಲ ಮುಖಂಡರು ಶ್ರಮಪಟ್ಟು ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕು ಅಂತಂದರೆ 2,500 ಸಂಖ್ಯೆಯನ್ನು ಸೇರುವಂಥ ಒಂದು ನಾವು ಯೋಚನೆ ಮಾಡಿದ್ದೀವಿ. 2,500ರಿಂದ 3,000 ಸಂಖ್ಯೆ ನಮ್ಮಲ್ಲಿ ಸೇರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ.
ಇಲ್ಲ, ಮಳೆಗಾಲ ಆಗಿರೋದ್ರಿಂದ ನಾವು ಪೆಂಡಲ್ ಹಾಕಿ ಮಾಡುವಂಥ ವ್ಯವಸ್ಥೆಗೆ ಸ್ವಲ್ಪ ಅಡಚಣೆ ಆಗ್ತಾಯಿತ್ತು. ಹಂಗಾಗಿ ಅಲ್ಲಿ 1,000 ಚೇರನ್ನು ಹಾಕುವಂಥ ವ್ಯವಸ್ಥೆ ಆಗಿದೆ. ಮತ್ತು ಬಂದಂಥ ಕಾರ್ಯಕರ್ತರು ಸ್ವಲ್ಪ ನಿಂತ್ಕೊಳ್ಬೇಕಾಗ್ತದೆ. ಹಂಗಾಗಿ 1,000ಕ್ಕೆ ಚೇರನ್ನು ಹಾಕುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜಯದೇವದಲ್ಲಿ. ಬಂದಂಥ ಜನಗಳು ಮೆರವಣಿಗೆಯಲ್ಲಿ ಬರ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಹಾಲಾದೇವಿಯರ ಮೆರವಣಿಗೆಯಲ್ಲಿ ಬಂದಂಥವರು ಕಾರ್ಯಕ್ರಮದ ಜಯದೇವ ಇದರಲ್ಲಿ ಚೌಟ್ರಿಯಲ್ಲಿ ನಡೆಯೋದ್ರಿಂದ ಅಲ್ಲಿ ಸೇರಿಕೊಳ್ತಾರೆ. ಬಂದಂಥವ್ರಿಗೆ ಉಪಹಾರ ಇರ್ತದೆ. ಮತ್ತು ಮಧ್ಯಾಹ್ನ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ. ಊಟದ ವ್ಯವಸ್ಥೆ ಮುಗಿಸಿ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ ಹೊರಡುವಂಥ ಕಾರ್ಯಕ್ರಮ ಇರ್ತದೆ. ಅದಲ್ಲದೆ ನಮ್ಮ ರಾಜ್ಯದ ಹಲವಾರು ಪ್ರಮುಖರು ಕೂಡ ನಮ್ಮ ರಾಜ್ಯಾಧ್ಯಕ್ಷ ಜೊತೆಯಲ್ಲಿ ಬರ್ತಾರೆ. ಹಂಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 3,000 ಸಂಖ್ಯೆ ಅಂತೂ ನಮ್ಮಲ್ಲಿ ಸೇರುವಂಥ ಒಂದು ಊಹೆ ಇದೆ. ಬಂದಂಥ ಎಲ್ಲ ಬಸ್, ಬೇರೆ ತಾಲೂಕಿಂದ ಬಂದಂಥ ಬಸ್ಗಳಲ್ಲಿ ಬರೋಂಥ ಜನಗಳು IB ಹತ್ರ ಇಳ್ಕೊಳ್ತಾರೆ. IBಯಿಂದ ಬಸ್ಸನ್ನು ತಗೊಂಬಂದು ಕವಾಡಿ ಮಠದಲ್ಲಿ ಬಸ್ಸನ್ನು ನಿಲ್ಲಿಸೋಂಥ ವ್ಯವಸ್ಥೆ ಮಾಡಿದ್ದೀವಿ. ಬಂದಂಥ ವೆಹಿಕಲ್, ಕಾರ್ ಇರ್ಬೋದು, ಬಸ್ಗಳು ಇರ್ಬೋದು, ಮತ್ತು ಮೆಟಡೋರ್ಗಳು, ಟೆಂಪೋ ಟ್ರಾಕ್ಸಲ್ಲಿ ಬರೋಂಥ ಎಲ್ಲ ವಾಹನಗಳನ್ನು ಕವಾಡಿ ಮಠದಲ್ಲಿ ನಿಲ್ಲಿಸ್ತೀವಿ. ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ ಜಯದೇವ ಇದರಿಂದ ಕಲ್ಯಾಣ ಮಂಟಪದಿಂದ ಕವಾಡಿ ಮಠದ ಹತ್ರ ಬಂದು ಅವ್ರ ವಾಹನವನ್ನು ತೆಗೆದುಕೊಂಡು ಅವ್ರ ಊರುಗಳಿಗೆ ಹೋಗುವಂಥ ವ್ಯವಸ್ಥೆ.